ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ತುಂಬ ದಿನ ಆದಮೇಲೆ ಮತ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಿದ್ದೀನಿ. ಸಾರಿ ಇಷ್ಟು ದಿನ ವ್ಲಾಗ್ಸ್ ಹಾಕೋಕ್ಕಾಗಿರಲಿಲ್ಲ. ಇನ್ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ ತುಂಬ ದಿನದ ವ್ಲಾಗ್ಸ್ ಇವಾಗ ನಾನು ಶೇರ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸೊ ಸುಮ್ಮನೆ ಮೆಮೊರೀಸ್ ಎಲ್ಲ ನಾನು ಹಾಳು ಮಾಡ್ಕೊಳ್ಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಎಲ್ಲ ಶೇರ್ ಮಾಡ್ತಿದ್ದೀನಿ. ಇದು ಬಂದು ದೇವಸ್ಥಾನಕ್ಕೆ ಹೋಗಿದ್ದು ವ್ಲಾಗು. ಸೊ ಅಲ್ಲಿಂದನೇ ನಾನು ಶೇರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ದೇವಸ್ಥಾನದ್ದಾದಮೇಲೆ ಆ ಥರ ಬರ್ಡೇ ವ್ಲಾಗ್, ಪಾಂಡಿಚೇರಿ ವ್ಲಾಗ್ ಬರುತ್ತೆ. ಅದಾದಮೇಲೆ ಬರ್ಡೇ ವ್ಲಾಗ್ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಎಲ್ಲರೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಷ್ಟೇ ನಾನು ನಿಮ್ಮ ಹತ್ರ ಹೇಳೋದು. ಸೊ ಇನ್ನು ನೆಕ್ಸ್ಟ್ ನಾನೆಲ್ಲ ರಾ ಆಗಿಟ್ಟಿರ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಚೂರು ಜಾಸ್ತಿ ಐತೆ. ಲೈಫಲ್ಲಿ ಏನು ಮಿಸ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ. ಈ ಬೀಡ ಅಂತೂ ನಾನು ಭಾಳ ಮಿಸ್ ಮಾಡಿಬಿಟ್ಟಿದ್ದೆ ಜರ್ಮನಿಯಲ್ಲಿದ್ದಾಗ. ಸೊ ಹಿಯರ್ ಈಸ್ ಮೈ ಬೀಡಾಸ್. ಇವಾಗ 4 ಕೂಡ ನಾನೊಬ್ಬಳಿಗೆ ಸಾಕಾಗಿ ಹೋಗ್ಬಿಡ್ತವೆ. ಬಟ್ ನೋ, ಐ ಹ್ಯಾವ್ ಟು ಶೇರ್, ಬಟ್ ನಾಟ್ ವಿತ್ ಅಥರ್ವು ಚಾಕ್ಲೇಟ್ ತಿಂತೀನಿ ಅಂತ ಹೇಳಿದ್ಕೆ ಅವನಿಗೆ ಬೀಡ ಕ್ಯಾನ್ಸಲ್ ಮಾಡಿಸಿದ್ದೀವಿ. ಆ್ಯಂಡ್ ರಘುಗೆ ನನಗೆ ಅಷ್ಟೇ ಕ್ಯಾನ್ಸಲ್ ಆಗತ್ತಲ್ಲ. ನೀನು ಚಾಕ್ಲೇಟ್ ತಿಂತೀನಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಸಿದ್ಯಾ? ತಕ್ಕೋ. ವೇಟ್. ಓಕೆ, ಇಲ್ಲ, ನೀನು ಚಾಕ್ಲೇಟ್ ತಿಂತೀನಿ, ನಂಗೆ ಇದು ಬೇಡ ಅಂತ ಹೇಳ್ದೆ ತಾನೆ ನೀನು. ಯು ಸೈಡ್ ರೈಟ್? You said or no? See, still chocolate is there in your mouth. I'm not gonna give you bidas because you will have. Okay, you can take cherry. Only cherry, or else you'll get cavity. Okay, only cherry. No. Only one. Whenever we are eating, we'll share with you. Okay? ಓಕೆ, ಫೈನ್. ಸೊ ಯಾಕೆ ಇಷ್ಟೊಂದು ಬ್ಲರ್ ಆಗ್ತೈತೆ ನನ್ನ ಫೋನು? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಅಪ್ಪು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಚೆ ಹೋಗ್ತಿದ್ದೀವಿ. ಎಲ್ಲಿಗೆ ಏನು ಅಂತ ನಾವು ಇನ್ನೂ ಏನು ಅಷ್ಟೊಂದು ಡಿಸೈಡ್ ಮಾಡಿರಲಿಲ್ಲ. ಬಟ್ ಆನ್ ದ ವೇನೇ ಡಿಸೈಡ್ ಮಾಡಿದ್ದು ದೇವರಾಯನ ದುರ್ಗಕ್ಕೆ ಹೋಗೋಣ ಅಂತ. ಸೊ ಹಂಗಾಗಿ ಆನ್ ದ ವೇ ಡಿಯರ್ ಬರುತ್ತೆ, ಅದನ್ನೆಲ್ಲ ನೋಡ್ಕೊಂಬಿಟ್ಟು ನಾಮಚಿಲ್ಮೆ ನೋಡಿಕೊಂಡು ಅದಾದಮೇಲೆ ಓಕೆ ನಾಮಚಿಲ್ಮೆ ನೋಡಿಕೊಂಡು ಅದಾದಮೇಲೆ ಹಂಗೆ ದೇವರಾಯನ ದುರ್ಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆಗಲೇ ನಮ್ಮದು ಟಿಫಿನ್ ಆ್ಯಂಡ್ ಅದೆಲ್ಲ ಆಯಿತು. ಆವಾಗ ನಾನು ಇಂಟ್ರೋ ತೊಗೊಂಡಿರಲಿಲ್ಲ. ಸೊ ಹಂಗಾಗಿ ಆ ಕ್ಲಿಪ್ಪಿಂಗ್ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆಗೆ ಹಾಕ್ತೀನಿ, ನೋಡ್ಕೊಂಬಿಟ್ಟು ಬನ್ನಿ. ಆ್ಯಂಡ್ ಇವಾಗ ನಾವು ಎಲ್ಲಿಗೆ ಬಂದಿರೋದು ಅಂದರೆ ಹನಿ ಬೇಕಾಗಿತ್ತು, ಜೇನುತುಪ್ಪ. ಸೊ ಆರ್ಗ್ಯಾನಿಕ್ ಫಾರ್ಮ್ ಐತಂತೆ ಅವ್ರದ್ದು ಇಲ್ಲೆಲ್ಲೋ. ಸೊ ಅವ್ರು ಹೇಳಿದರು ಫಾರ್ಮ್ ಇದೆ ಸರ್ ನಮ್ಮದು ಅಂತ. ಸೊ ಹಂಗಾಗಿ ತೊಗೊಂಡೋಗೋಣ ಅಂತ 1 kg ಅದಕ್ಕೆ ನಿಂತಿದ್ದೀವಿ. ಅವ್ರು ತಂದು ಕೊಡ್ತಿದ್ದಾರೆ. ತೊಗೊಂಡ್ಬಿಟ್ಟು ಇಲ್ಲಿಂದ ಡೈರೆಕ್ಟಾಗಿ ಹೊರಡೋಣ. ಸೊ ಬನ್ನಿ, ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡ್ಕೊಂಬರೋಣ. ಇವತ್ತೇನೇನೆಲ್ಲ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಆನ್ ದ ವೇ ಏನೇನು ಸಿಗುತ್ತೆ ಅಂತಲೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೇಳ್ರಿ ಒಂದು ಸ್ವಲ್ಪ ಏನಾರ. Turn back and say hi. Say hi. ಓಡ್ಬೇಡ. Ata, where you are going? Temple. ಎಲ್ಲಿಗೆ ಬಂದಿದ್ದೀರಾ ಅಥರ್ವ ಅವರೇ? ಇದು ತುಲಾಬಾರದು, ಇದು ಅಮ್ಮನವ್ರ ಸನ್ನಿಧಿ. ಅಂಡ್ ಅದು ಬಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ, ಯೋಗಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ನಿಜ, ಮತ್ತೆ ಅದೇ ಹೇಳಿದ್ದು ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು
ಹೋಗ್ಬೇಕಂದ್ರೆ ಈ ರೋಡು. ಬಟ್ ಟು ಬಿ ಫ್ರ್ಯಾಂಕ್ ತುಂಬಾ ಕಚ್ಚಡವಾಗಿ ಮಾಡ್ಬಿಟ್ಟಾರೆ ರೋಡ್ನ. ನೋಡ್ಬೋದು ಎಷ್ಟು ಕಚ್ಚಡ ಐತೆ ಅಂದ್ರೆ ಅಷ್ಟು ಕಚ್ಚಡ ಐತೆ. ಹೊಸ್ದಾಗ್ತಿರೋದು ಫಸ್ಟೇ ಚೆನ್ನಾಗಿತ್ತು, ಸುಮ್ನೆ ತೆಗಿಯೋದು ಮಾಡೋದು. ನೋಡಿ ಎಷ್ಟು ಕಷ್ಟ ಮಾಡ್ಯಾರ ರೋಡು ಅಂದ್ರೆ, ಹಂಗ್ ಕಷ್ಟವಾಗಿ ಮಾಡಿದ್ದಾರೆ. ಇಲ್ಲಿಗೆ ಬರ್ದೆ ಇವಾಗ ಸುಮಾರು ದಿನನೇ ಆಗೋಯ್ತು. ಸುಮಾರು ದಿನ ಅಂದ್ರೆ ಸುಮಾರು ದಿನನೇ ಆಗೋಯ್ತು. ಈ ನನ್ನ ಮೊಬೈಲ್ ಹೆಂಗ್ ಶೇಕ್ ಆಗ್ತೈತೆ ಅಂತ ನೋಡ, ಅಷ್ಟು ಕಚ್ಚಡ ಐತೆ. ಲಾಸ್ಟ್ ಟೈಮು ನಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಇಲ್ಲಿಗೆ. ಯಾರೋ ಒಬ್ರು ನಂಗೆ ಧೂಳು ಕಾಣಲ್ಲ ಕಾಣೋದು ಇವಳಿಗೆ ಅಂದ್ರು. ಈಗ ಕಾಣಿಸ್ತಾ ಇಲ್ಲ, ಕೇಳ್ಬೇಕಾಗತ್ತೆ. ಕಾಣಿಸ್ತಾರೆ ಧೂಳು, ಅದು ಕೂಡ ಹಂಗೆ ಇತ್ತು ಧೂಳು. ಟೈರಿನಿಂದ ಧೂಳು ಅಂತಲ್ಲ, ಅಂತವ್ ಕಾಣಲ್ಲ. ಅವು ಕೂಡ ಧೂಳು ಕಾಣಿಸುತ್ತೆ, ಕಾಣಿಸಲ್ಲ ಅಂತ. ಈ ರೋಡ್ ಸರಿಯಾಗಿ ನಮಗ್ ಡ್ಯಾನ್ಸ್ ಮಾಡಿಸ್ತಾ ಐತೆ, ತಿಂದಿದ್ದೆಲ್ಲ ಜೀರ್ಣ ಆಗ್ಲಿ ಅಂತ. ಅದ್ರಲ್ಲಿ ನಮ್ಮ ಅಥರ್ವಂಗೆ ಕೆಮ್ಮು. ಇವಾಗ ಅಲ್ಲಿ ಮೇಲೆ ಹತ್ತಬೇಕು, ಅವಾಗ ತಿರ್ಗಾ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಕಾಣಿಸ್ತಾ ಇರೋದೆ ಅಲ್ಲಿ ನೋಡಿ, ಅಲ್ಲಿ ಮೇಲೆ ಆಯ್ತಲ್ಲ ಅದೇ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಹೊರಡೋಣ ಇವಾಗ ಅಲ್ಲಿಗೆ. ಇಲ್ಲೆಲ್ಲ ಪಾರ್ಕಿಂಗ್, ಇಷ್ಟು ಪಾರ್ಕಿಂಗು, ಇನ್ನೂ ದೂರ ಐತೆ, ಎಷ್ಟೊಂದು ರಶ್ ಐತೆ ಇವತ್ತು. ಹೊರಡೋಣ ನಡೀರಿ. ನೋಡ್ಬೋದು ಇದಿಷ್ಟು ಪಾರ್ಕಿಂಗು, ಇನ್ನು ಕೆಳಗೆಲ್ಲ ಕೊಟ್ಟಿದ್ದಾರೆ. ಇಷ್ಟು ಪಾರ್ಕಿಂಗ್ ಇದು. ಇನ್ನು ಅಷ್ಟು ಮೇಲೆ ಹೋಗ್ಬೇಕು. ಇವಾಗ ಎಷ್ಟು ಕೆಳಗಡೆಯಿಂದ ಬಂದಿರೋದು. ಆ್ಯಂಡ್ ಇದು ಫೈನಲಿ ರೀಚ್ ಆದ್ವಿ. ಇದು ಟಾಪ್ ವ್ಯೂ. ನಾವು ಅಲ್ಲಿ ಕಾರ್ ನಿಲ್ಸಿ ಬಂದಿರೋದು. ನಮ್ಮ ಕಾರ್ ನೋಡೋಣ, ಅದು ಅಲ್ಲಿ ವೈಟ್ ಕಲರ್ ಕಾಣಿಸ್ತೈತಲ್ಲ, ಅದೇ ನಮ್ಮ ಕಾರು. ಅಷ್ಟು ದೂರ ನಿಲ್ಲಿಸಿ ಬಂದಿರೋದು. ಆ್ಯಂಡ್ ಇದು ವ್ಯೂ ಸಖತ್ತಾಗೈತೆ, ವ್ಯೂ ಮಾತ್ರ. ಅವನೇನು ಕೆಳಗಿಳಿ ಅಪ್ಪಾಜಿ, ಕೆಳಗಿಳಿ ಬಂಗ್ರಿ ಕೆಳಗಿಳಿ. ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಅವೈಲೇಬಲ್ ಐತೆ. ಮೇಲೆ ದೇವಸ್ಥಾನ. ಕಲ್ಯಾಣಿಗೆ ಹೋಗ್ಬೇಕಂತ. ಓಕೆ, ಹೊರಡೋಣ ಬನ್ನಿ, ಕಲ್ಯಾಣಿಗೆ ಹೋಗಿ ಬರೋಣ. ಲಾಸ್ಟ್ ಟೈಮ್ ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ ಕನ್ಸ್ಟ್ರಕ್ಷನಿಂದ, ಸೊ ಅದಕ್ಕೆ ಒಳಗಡೆ ವಿಡಿಯೋ ಅಲ್ಲ ಇಲ್ಲ, ಸೊ ಇಲ್ಲ ಸ್ಟಾಪ್ ಮಾಡಿಬಿಡೋಣ. ಇಲ್ಲಿಂದ ನಾವು ಬಂದಿದ್ದು ಸಿದ್ಧಗಂಗೆ ಮಠಕ್ಕೆ. ಇಲ್ಲೇ ಹಾಕ್ತೀವಿ ಬಿಡೋಣ, ನೋಡಿ ನಿಮಿಷ ಕೈ ಮುಗ್ದು ಹೋಗ್ತೀವಿ. ಸಿದ್ಧಗಂಗೆ ಒಳಗಡೆ ಪಾಠಶಾಲೆ ಅದು. ಈಗ ವಿಭೂತಿ ಗಟ್ಟಿ ತಗೊಂಡೋಗೋಣ ಅಂತ ಬಂದಿರೋದು. ತಗೊಂಡು ಹೊರಡೋಣ ಬರ್ರಿ. ವಿಭೂತಿ ಅವು ನಮಗೆ ಕೊಡಲ್ಲ, ಅಲ್ಲಿ ಮಕ್ಳಿಗಷ್ಟೇ, ಇಲ್ಲಿರೋ ಮಕ್ಳಿಗಷ್ಟೇ. ಅಲ್ಲೂ ಒಂದೈತೆ. ಇದೇ ಪ್ರಸಾದ, ಮುಂದೆ ಹೋದ್ರೇನೆ ಪ್ರಸಾದ ಸಿಗುತ್ತೆ. ಎಲ್ಲ ಮಕ್ಕಳು. ಇದೇ ಊಟದ ಹಾಲು. ಸ್ಲಿಪ್ಪರ್ಸು
ಎಷ್ಟು ದೊಡ್ಡದ್ರಲ್ಲಿ ಇದಾವೆ ಎಲ್ಲ ನೋಡಿ ತರಕಾರಿಗಳು. ಇಲ್ಲಿ ಸಾಂಬಾರ್ಗೆ ಒಗ್ಗರಣೆ ಕೊಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಸಾಂಬಾರೆಲ್ಲ ರೆಡಿ ಆಗುತ್ತೆ. ಸೊ ಒಗ್ಗರಣೆ ಕೊಡೋಣ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಇದು ರ್ಯಾಕು ತುಂಬ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಸೊ ಇವಾಗ ಈ ರ್ಯಾಕ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಆ್ಯಂಡ್ ಇದು ಕೂಡ ಗಲೀಜಾಗಿತ್ತು, ನಂದು ಸ್ಟೋರೇಜ್ ಅದು ಕ್ಲೀನ್ ಮಾಡ್ಕೊಂಡೆ. ಆ್ಯಂಡ್ ಅಲ್ಲಿದೆಲ್ಲ ಕ್ಲೀನ್ ಮಾಡ್ಕೊಂಡಿಟ್ಟೆ. ಆ್ಯಂಡ್ ಇವಾಗ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಇವಾಗ ಅದು ಕೂಡ ಚೆನ್ನಾಗೈತೆ. ಬಟ್ ಇದು ಒಂದು ಸ್ವಲ್ಪ ಮೆಸ್ಸಿ ಆಗುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಗೋಣ. ಇವಾಗ ಟೈಮ್ ಬಂದು ಆಗಲೇ 10:45. ಮನೆ ಕೂಡ ತುಂಬ ಗಲೀಜಾಗತ್ತೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲಿಕೊಳ್ಳೋಣ. ಇವತ್ತೇನಪ್ಪ ಕೆಲಸ ಅಂದರೆ ಎಲ್ಲ ಫ್ರಿಜ್ಜನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಫುಲ್ಲು ಕ್ಲೀನ್ ಮಾಡಿ ಕೆಳಗಡೆ ಎಲ್ಲ ಅರೇಂಜ್ ಮಾಡಿದ್ದೀನಿ. ಆ ಬುಟ್ಟಿ ಒಂದು ಕ್ಲೀನ್ ಮಾಡಬೇಕು. ಸೊ ಇದಿಷ್ಟು ಕ್ಲೀನ್ ಮಾಡಿ ಮೇಲ್ಗಡೆದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಕ್ಲೀನ್ ಮಾಡೋಣ ಬೇಗ. ಉಪ್ಪಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ತಿರ್ಗಾ ಅಲ್ಲಿ ಇಳಿದ ಮೇಲೆ ಸಿಗ್ತೀನಿ. ಇವಾಗ ಯಶವಂತಪುರ ಬಂದು ರೀಚ್ ಆಗಿ ಅಥರ್ವ್ಗೆ ಊಟ ಕೂಡ ಮಾಡಿಸ್ದೆ. ಅದು ಕ್ಲಿಪ್ಪಿಂಗ್ ಆಯ್ತೋ ಇಲ್ಲೋ ಗೊತ್ತಿಲ್ಲ, ತೆಗ್ದಿದ್ರೆ ಆ್ಯಡ್ ಮಾಡ್ತೀನಿ. ಇವಾಗ ಮೆಟ್ರೋಗೆ ಹೋಗೋಣ ಬನ್ನಿ ಬೇಗ. ಆ್ಯಂಡ್ ದಿಸ್ ಈಸ್ ಮೈ ಮೆಟ್ರೋ ಟಿಕೆಟ್. ಸೊ ಇವಾಗ ಅಲ್ಲಿ ಕೆಳಗಡೆ ಎಲ್ಲ ತೊಗೊಂಡು ಟಿಕೆಟ್ ತೊಗೊಂಡು ಚೆಕ್ಕಿನ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ. ಮೆಟ್ರೋ ಸೂಟ್ಸ್ ಎಲ್ಲ ತಗೊಂಡಿಲ್ಲ. ಇವಾಗ ತಗೊಂಡು ಇನ್ನೂ ಒಂದು ಇದರಲ್ಲಿ ನಾನು ಒಂದು ನಂಬರ್ ನಂಬರ್ ದೊಡ್ಡದು ಅಂತ ಕೇಳ್ತಿದ್ದೆ. ಸೊ ನೋಡೋಣ, ಇದ್ರೆ ತಗೊಂಡು ಹೊರಡೋಣ. ಇದರಲ್ಲಿ ನಾವಿಲ್ಲಿ ಹೋಲ್ಸೇಲ್ ಇದಕ್ಕೆ ತಗೊಳಕ್ಕೆ ಮಿನಿ ವ್ರ್ಯಾಪಿಗೆ ಬಂದಿದ್ದೀವಿ. ಅಥರ್ವ್ಗೆ ಎರೇಸರ್, ಬ್ಯಾಗ್, ಬುಕ್ಸ್, ರಿಟರ್ನ್ ಗಿಫ್ಟ್ಸ್ ಎಲ್ಲ ತಗೊಳ್ಳೋಣ ಅಂತ. ಇದು ಫಸ್ಟ್ ಫ್ಲೋರಲ್ಲಿ ಗೊತ್ತೇ ಆಗಲ್ಲ, ಹಂಗೈತೆ ನೋಡಿ. ಯಾರೇ ಹುಡ್ಕೊಂಬಂದಿರ್ತಾರೆ ಅಲ್ಲಿ. ಇಲ್ಲಿ ಕುಬ್ಬೆ ಎಸ್ ಒಂಚೂರು ಸರ್ಸ್ಕೊಳಕ್ಕಾಗುತ್ತಾ ಇಲ್ಲ? ಎಸ್ ಇದೆ ಮಿನಿ ವ್ರ್ಯಾಪ್. ಹೋಲ್ಸೇಲ್ ತಗೊಂಡು ಆಮೇಲೆ ತಿರ್ಗಾ ಸಿಗ್ತೀನಿ. ಇದೆಷ್ಟು? 95. ಓಕೆ. ಇದು 95, ಇದು 65. ನೈಸ್. ಆತ ನಮ್ಗೆ ಗೊತ್ತಾಗ್ಲಿಲ್ಲ. This is our gifts. ಲೇಡೀಸ್ ಗಿಫ್ಟ್ಸು ಚೆನ್ನಾಗಿದ್ದಾವೆ. ಬಾಟಲ್ಸಿಂದ ಹಿಡಿದು ಚೆನ್ನಾಗಿದ್ದಾವೆ. ಇಲ್ಲಿ ಈವನ್ ಬುದ್ಧಾಸ್ ಆಗಿರ್ಬೋದು, ಫೋಟೋ ಫ್ರೇಮ್ಸು, ಇದು ಬರ್ಡೇ ಗಿಫ್ಟ್ಸು ಎಲ್ಲ ಹೋಲ್ಸೇಲ್. ನಿಂದ ಹಿಡಿದು ಪ್ರತಿ ಒಂದು. ಇಲ್ಲಿ ಬಂದರೆ ಫೋಟೋ ಫ್ರೇಮ್ಸ್ ಚೆನ್ನಾಗಿದೆ. ಬಿದ್ದು ಸೊ ಚೆನ್ನಾಗಿದೆ. ನಿಂದ ಹಿಡ್ತೀವಿ ಕೊಡಿ.
ತಗೊಳ್ಳೋಣ ಅಂತ ಬಂದಿದ್ದೀನಿ. ನಮ್ಮ ಹತ್ರ ನೋಡಿಲ್ಲ ಆಡ್ತೀರಾ ಆಟಗಳು. ಏನೋ ಮಾಡ್ತಿದ್ಯಾ? ಸ್ಟಿಕ್ಕರ್ಸು ನೀನು ಹಚ್ಕೊಂತೀಯಮ್ಮ. ಅಥರ್ವನ್ ಬರ್ಡೇ ರಿಟರ್ನ್ ಗಿಫ್ಟ್ಸ್ಗೆ ನಾವು ತಗೊಂಡಿದ್ದೆ ತಗೊಂಬಂದಿದ್ದು. ಸಖತ್ತಾಗೈತೆ ನೋಡು, ಎಷ್ಟು ಚೆನ್ನಾಗಾಗ್ತೈತೆ. ಮಕ್ಳಿಗೆ ಚೆನ್ನಾಗೈತೆ. ಮತ್ತೆ ಒಂದು 2 ಮಿನಿಟ್ಸ್ ಬಿಟ್ಟರೆ ಅದು ಆಗಲೇ ಹೋಗ್ಬಿಡುತ್ತೆ. ಆಗಲೇ ಡ್ರೈ ಹಾಕು ಅಂತ ಬಂತು. ಈ ಕಡೆ ಎಲ್ಲ ಚೆನ್ನಾಗೈತೆ. ಇದು ಒಂದು ಬುಕ್ಕು ತಂದಿರೋದು. ಇದು ನನಗೆ ಅಂತ ಒಂದು ಏನಂತಾರೆ ನೈಟ್ ವೇರು. ಆ್ಯಂಡ್ ಅದಾದಮೇಲೆ ಈ ಬಾಕ್ಸ್ನ ನಾನು ತೊಗೊಂಬಂದಿದ್ದೀನಿ, ತೋರಿಸ್ತೀನಿ. ಈ ಬಾಕ್ಸು ನಾನು ಇದರಲ್ಲಿ ಇಯರಿಂಗ್ಸು, ಆಮೇಲೆ ಉಂಗುರ, ಬಳೆ ಹಾಕೋಕ್ಕಾಗಲ್ಲ, ಅದಕ್ಕೆ ಅಂತೇಳಿ ಈ ಬಾಕ್ಸ್ ತಂದಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಇದು ಒಂದು ಇದರಲ್ಲಿ ಬಂದಿರೋರ್ಗೆಲ್ಲ ಕೊಡೋಕ್ಕೆ ಅಂತ ಹೇಳಿ ಈ ಥರ ಟ್ರೇಸು. ಇದರಲ್ಲಿ ಒಂದು ಕಾಯಿ, ಎಲೆ, ಆಮೇಲೆ ಕುಂಕುಮ, ಆಮೇಲೆ ಇನ್ನೊಂದೇನು ಇದು ಅಡಿಕೆ ಚೀಟು ಎಲ್ಲ ಇಟ್ಟು ಈ ಥರ ನೀಟಾಗಿ ಒಂದು ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಇದನ್ನು ತಂದಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಇದನ್ನು ಉಪ್ಪು ಹಾಕಕ್ಕೆ ತೊಗೊಂಬಂದಿದ್ದೀನಿ. ಇದು ಆ್ಯಂಡ್ ಅವೆಲ್ಲ ಪೇಪರ್ ಕಪ್ಸು, ಟಿಶ್ಯೂ ಪೇಪರ್ಸು. ಇದು ಅವನಿಗೊಂದು ಸನ್ಗ್ಲಾಸ್ ಅಂತ ತಂದೆ. ಇದು ನನಗೆ ಮದುವೆ ಐತೆ, ಅಪ್ಪನ ರಿಲೇಷನ್ಸು, ಅವರಿಗೆ ಅವ್ರ ಮದುವೆಯಲ್ಲಿ ಇದೇ ಕಲರ್ ಸ್ಯಾರಿ ಹಾಕೊಳ್ಳೋದು ನಾನು. ಸೊ ಅದಕ್ಕೋಸ್ಕರ ಈ ಬಳೆನೇ ಎತ್ಕೊಂಬಂದೆ. ಆ್ಯಂಡ್ ಅದಾದಮೇಲೆ ಕೆಳಗಡೆ ಎಲ್ಲ ಬಳೆಗಳು. ಅದೊಂದು ಕ್ಯಾಪ್ ತಂದೆ. ಇದು ಈ ಥರ ಇದು ಒಂದು ಕ್ಯಾಪ್ ತಗೊಂಡೆ ನಾನು. ಇದು ಪೆನ್ಗೆನೆ ನೀರು ತುಂಬೋದು ಅಷ್ಟೇ. ಅದು ನೀಟಾಗಿ ಒಂದು ಕೊಡು. ಇಲ್ಲಿ ಟ್ರೈನ್ ಮಿಸ್ ಮಾಡ್ಕೊಂಡಿರೋ ನಾವು ಇವಾಗ ಬಸ್ ಹುಡ್ಕೊಂಬಂದಿದ್ದೀವಿ. ಬಸ್ಸಲ್ಲಿ ಹೋಗಿ ತಿರ್ಗಾ ಅಲ್ಲಿ ಸಿಗ್ತೀನಿ. 2 ಡೇಸ್ ಆದಮೇಲೆ ನಮ್ಮ ಬ್ಯಾಗು ನಾವು ಜರ್ಮನಿಯಲ್ಲಿ ಒಂದು ಬ್ಯಾಗ್ ಬಿಟ್ಟು ಬಂದಿದ್ವಿ. ಸೊ ಅಲ್ಲಿಂದ ನಮ್ಮ ಫ್ರೆಂಡ್ಸ್ ಬರೋರಿದ್ರು, ಅವ್ರ ಹತ್ರ ಬ್ಯಾಗ್ ತರಿಸಿದ್ದೆ. ಸೊ ಅವರು ಬೆಂಗಳೂರಲ್ಲಿರೋದು. ಆ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ನಾವು ತಿರ್ಗಾ 2 ಡೇಸ್ ಆದಮೇಲೆ ಮತ್ತೆ ಬೆಂಗಳೂರಿಗೆ ಹೋದ್ವಿ. ಆ ಕ್ಲಿಪ್ಪಿಂಗ್ ಇದು ನಾನು ಶೇರ್ ಮಾಡಿರೋದು. ಇವತ್ತಿಂದು ಊಟ ಏನೇನಾಯ್ತಮ್ಮ ಅದರಲ್ಲಿ? ಒಂದು ಇಡ್ಲಿ, ಒಂದು ವಡೆ, ಚೌಚೌಬ, ದೋಸೆ, ಮತ್ತೇನಾಯ್ತಾ? ತಿನ್ನು. ಒಂದಾಗಲೇ ಖಾಲಿಯಾಗಿ ಇನ್ನೊಂದು ಒಂದು ಮಾತಾದ್ರೂ ನೋಡು ತಗೋ. ಅದು ಬರೋದೇ ಇಲ್ಲ. ನನ್ನ ಮಗನ ಚಂಚಲ ಬುದ್ಧಿಗೆ ನನಗೀಗ ಅನ್ನಿಸ್ತಾ ಇದ್ದೆ ಸುಮ್ಮನೆ ಎಲ್ಲ ಕಡೆ ಇಂಥದ್ದೇ ತಗೋಬೇಕು ಅಂತ. ಯಾಕೋ ಇಡ್ಲಿ ವಡೆ ತಿನ್ನಬೇಕು ಅಂತ ಅನಿಸ್ತು. ತುಂಬ ದಿನ ಆಗಿತ್ತು. ಯಾವಾಗ ಗೊತ್ತಾ, ಅಥರ್ವೊಂದು ಪ್ರೆಗ್ನೆಂಟ್ ಇದ್ದೆ, ಆವಾಗ ತೋರಿಸ್ಕೊಂಬರಕ್ಕೆ ಹೋದಾಗ ಇಲ್ಲಿ ಇಡ್ಲಿ ತಿಂದಿದ್ದೆ. ಬಿಟ್ಟರೆ ಆಮೇಲೆ ಬರೇ ದೋಸೆ ಗಿಡಿದ್ಬಿಟ್ಟಿದ್ದೆ. ಸೊ ಇವತ್ತು ತಿನ್ನೋಣ. ಓಡಂಗಿಲ್ಲ, ಗಾಡಿಗಳು ಬರ್ತವೆ. ಇನ್ನೇನು ಇನ್ನೊಂದು 2 ನಿಮಿಷಕ್ಕೆ ಹೋಗ್ತೀವಿ ಬಾ. ಇವೆಲ್ಲ ಕುಕ್ಕೀಸ್ ಆ ಕಡೆ ಹೋಗಿದ್ದಾರೆ. ಪಪ್ಪ ಬಾ ಅಲ್ಲಿ ಹೋಗೋಣ. ಯಾವೀಗ ಏನಕ್ಕೆ ಅದು? ಈಗ ಯಾವ್ದು ಬೇಕು ನಿಂಗೆ ಬರ್ತಡೆಗೆ? ಅವೆರಡು ಹೇಳೋಣ. ಓಕೆ, ಇದು ನೋಡು, ಪೈನಾಪಲ್ ಕ್ಯಾರಮೆಲ್.
ನಿನ್ನ ಫ್ರೆಂಡ್ಸ್ಗೆಲ್ಲ ಏನು ಕೊಡ್ತೀಯಾ ಬರ್ಡೇಗೆ? ಇಲ್ಲಿ ನೋಡು ಏನೇನೋ ಇದ್ದಾವೆ. ಆ್ಯಂಡ್ ಏನು ಚಾಕ್ಲೇಟ್ ತಿಂತಿರೋದು? ಲಿಂಡ್. ಈ ಬ್ಯಾಗಿಗೆ ಸುಸ್ವಾಗತ, ಸ್ವಾಗತ ನಮ್ಮ ಮನೆಗೆ. ಇದು ಯಾವ ಬ್ಯಾಗು ಅಂದರೆ ಜರ್ಮನಿಯಲ್ಲಿ ನಾವು ಒಂದು ಬ್ಯಾಗ್ ಬಿಟ್ಬಿಟ್ಟು ಬಂದಿದ್ವಲ್ಲ, ಆ ಬ್ಯಾಗು ಇವಾಗ ನಮ್ಮ ಮನೆ ಸೇರತ್ತೆ. ಸೊ ಇದನ್ನ ಓಪನ್ ಮಾಡಿ ಇದರಲ್ಲಿ ಏನೇನಿದ್ದಾವೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಮ್ಮದು ಜರ್ಮನಿಯಿಂದ ಬ್ಯಾಗ್ ಬಂತಲ್ಲ, ಅದೇ ಇಲ್ಲಿ ಇದೆ ಶೂಸು. ಆ ಥರ ಶೂ ಹುಡ್ಕಿ ನಾನು ಸಾಕಾಗೋಗಿತ್ತು. ಆ್ಯಂಡ್ ಫೈನಲಿ ಇವಾಗ ಈ ಶೂ ನಮಗೆ ಸಿಕ್ತು. ಆ್ಯಂಡ್ ಇಲ್ಲಿ ಬಟ್ಲುಗಳು ತೊಗೊಂಡಿದ್ದೆ ನಾನು ಅಲ್ಲಿ ಬೇಕು ಅಂತ. ಆ್ಯಂಡ್ ಈ ಬಟ್ಲು ಇದು ಆ್ಯಂಡ್ ದೇವ್ರ ಫೋಟೋಸು, ಬೆಜ್ಜಾನ್ ಐಟಮ್ಸ್ ಎಲ್ಲ ಅಲ್ಲಿ ತಗೊಂಡಿರೋದು. ಆ್ಯಂಡ್ ಅದಿಷ್ಟು ಬಟ್ಟೆಗಳು ರಾಶಿ. ಓ ಮೈ ಗಾಡ್, ಎಷ್ಟೊಂದು ಐಟಮ್ಸ್ ಇದರಲ್ಲೇ ಮಿಸ್ ಆಗಿಬಿಟ್ಟಿತ್ತು ನಂದು. ಸೊ ಇವಾಗ ನಂದು ಐಟಮ್ಸ್ ಎಲ್ಲ ಸಿಕ್ತು. ಆ್ಯಂಡ್ ಆ ಥರ ಒಂದು ಶೂಸು ನಾನೇ ಎಷ್ಟು ಅಂದ್ಕೊಂಡ್ವಿ, ದೊಡ್ಡದೊಂದು ತೊಗೊಂಡಿದ್ದೆ, ಎಲ್ಲಿಟ್ಟೆ ಅಂತ. ಸೊ ಅದು ಈ ಬ್ಯಾಗಲ್ಲಿ ಐತೆ ನೋಡಿ. ಇದೇ ನಾನು ಅವನಿಗೆ ತೊಗೊಂಡಿದ್ದು ಶೂ. ಬಟ್ ಸಖತ್ತಾಗೈತೆ ಕ್ವಾಲಿಟಿ ಮಾತ್ರ. ನೋಡೋಣ ಅವನಿಗೆ ಹಾಕಿ.